ಖಾಸಗಿ ಚಾನೆಲ್ ನಿರೂಪಕಿ ವಿಡಿಯೋ ಒಂದು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಖಾಸಗಿ ವ್ಯಕ್ತಿಗೆ ಟ್ರ್ಯಾಪ್ ಮಾಡಲು ಹೋಗಿದ್ದಂತಹ ನಿರೂಪಕಿ ತನ್ನದೇ ವಿಡಿಯೋನ ವೈರಲ್ ಮಾಡ್ಕೊಂಡಿದ್ದಾಳೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಅವಳದ್ದೇ ವಿಡಿಯೋ ಈಗ ಟ್ರೆಂಡಿಂಗ್ ನಲ್ಲಿದೆ. ಅವಳು ಯಾರಂತ ಹೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು. ಅವಳು ರಾಜ್ಯಕ್ಕೆ ಖುಷಿ ಪಡೋ ಸುದ್ದಿ ಕೊಟ್ಟಂತಹ ದಿವ್ಯ ವಸಂತ ಅಂಡ್ ಗ್ಯಾಂಗ್ ಈಗ ಪೊಲೀಸರಿಗೆ ಅತಿಥಿ ಆಗಿದ್ದಾರೆ. ಉದ್ದೇಶಪೂರ್ವಕವಾಗಿ ಉದ್ಯಮಿಗಳಿಗೆ ಹನಿ ಟ್ರ್ಯಾಪ್ನಲ್ಲಿ ಸಿಕ್ಕಿಸಿ ಅವರಿಂದ ಲಕ್ಷಾಂತರ ಹಣವನ್ನು ದೋಚುತ್ತಿದ್ದ ಗ್ಯಾಂಗ್ ಈಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಇವರೆಂಥ ಕಿಲಾಡಿ ಗ್ಯಾಂಗ್ ಅಂದರೆ ಸ್ಪಾಗಳಿಗೆ ಅಥವಾ ಕಟಿಂಗ್ ಶಾಪ್ಗಳಿಗೆ ಅಥವಾ ಬ್ಯೂಟಿ ಪಾರ್ಲರ್ಗಳಿಗೆ ಭೇಟಿಯನ್ನು ಕೊಡೋದು, ಅಲ್ಲಿ ಯಾರಾದರೂ ಪಾಪ್ಯುಲರ್ ಇರುವಂತಹ ಒಬ್ಬ ವ್ಯಕ್ತಿಯನ್ನು ನೋಡ್ಕೊಳ್ಳೋದು, ಅಲ್ಲಿ ಹೋಗಿ ಕ್ಯಾಮ್ರಾಗಳನ್ನ ಇಡೋದು, ಇವ್ರದೇ ಆದಂತಹ ಕೆಲವು ಹುಡುಗಿಯರನ್ನ ಕೆಲಸಕ್ಕೆ ಬಿಡೋದು, ಅವರಿಂದ ಸ್ವಲ್ಪ ಮುಂದುವರಿಯೋ ಥರ ಆ್ಯಕ್ಟ್ ಮಾಡಿಸೋದು, ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು. ನಂತರ ಈ ದಿವ್ಯ ವಸಂತ ಅಥವಾ ಈ ವೆಂಕಟೇಶ್ ಅಂತ ಏನಿದ್ದಾರೆ ಇವರು ಹೋಗಿ ಅವರಿಗೆ ಫೋನ್ ಮಾಡಿಬಿಟ್ಟು ಬೆದರಿಸೋದು. ಈ ಥರ ನಿಮ್ಮದೊಂದು ವಿಡಿಯೋ ಇದೆ ನಮ್ಮ ಹತ್ರ, ಇದನ್ನೆಲ್ಲರೂ ನಾವು ವೈರಲ್ ಮಾಡಿದರೆ ನಿಮ್ಮ ಮಾನ ಎಲ್ಲ ಹರಾಜಾಗತ್ತೆ, ದಯಮಾಡಿ ನಾವು ಕೇಳಿದಷ್ಟು ದುಡ್ಡು ಕೊಡಿ, ಆ ವಿಡಿಯೋನ ಡಿಲೀಟ್ ಮಾಡಿಸ್ತೀನಿ, ಇಲ್ಲ ಅಂದರೆ ಎಲ್ಲ ನ್ಯೂಸ್ಗಳಿಗೆ ಕೊಟ್ಬಿಟ್ಟು ನಿಮ್ಮ ಮರ್ಯಾದೆಯನ್ನು ತೆಗಿತೀನಿ ಅಂತ ಹೇಳಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡಿ 15 ಲಕ್ಷಕ್ಕೆ ಬೇಡಿಕೆಯನ್ನು ಇಡ್ತಾರೆ. ಅಷ್ಟೇ ಅಲ್ಲದೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ 8 ಲಕ್ಷಕ್ಕೆ ಬೇಡಿಕೆಯನ್ನು ಇಟ್ಟು ಆ ಸ್ಪಾದ ಮಾಲೀಕ ಧೈರ್ಯ ಮಾಡಿ ಇವರ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ. ಸೊ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಂಡಿರೋ ಪೊಲೀಸರು ಈ ಗ್ಯಾಂಗ್ನ ದಾಳಿ ಮಾಡಿದ್ದಾರೆ. ಸೊ ಗ್ಯಾಂಗಲ್ಲಿ ವೆಂಕಟೇಶ್ ಅನ್ನೋರು ಸಿಗಾಕೊಂಡಿದ್ದಾರೆ. ಈ ದಿವ್ಯ ವಸಂತ ಎಲ್ಲೋ ಎಸ್ಕೇಪ್ ಆಗಿದ್ದಾಳೆ. ಇವಳು ಇತ್ತೀಚೆಗೆ ಒಂದು ಖಾಸಗಿ ಚಾನೆಲ್ನಲ್ಲಿ ಕಾಮಿಡಿ ಶೋನಲ್ಲಿ ಆಕ್ಟ್ ಕೂಡ ಮಾಡ್ತಿದ್ಲು. ಇಂತಹ ದಂಧೆಗಳನ್ನ ನಡೆಸ್ಕೊಂಡು ಶೋಕಿ ಜೀವನವನ್ನ ನಡೆಸ್ತಿದ್ರು ಅಂತ ಹೇಳಿ ಹೇಳಲಾಗ್ತಿದೆ. ಈ ಕೆಲಸದಲ್ಲಿ ಇವರ ತಮ್ಮನನ್ನೂ ಕೂಡ ಇವಳು ಸೇರಿಸ್ಕೊಂಡಿದ್ಲು ಅಂತ ಹೇಳಿ ಇವರ ಅಮ್ಮ ಹೇಳ್ತಿದ್ದಾರೆ. ನನ್ನ ಮಗಳು ತುಂಬಾ ಒಳ್ಳೆಯವಳು, ಈ ವೆಂಕಟೇಶ್ನ ಸಹವಾಸವನ್ನ ಮಾಡಿಬಿಟ್ಟು ಹಾಳಾಗಿದ್ದಾಳೆ ಅಂತ ಹೇಳಿ ಅವರ ಅಮ್ಮ ಹೇಳಿದ್ದಾರೆ. ಯಾಕಂದ್ರೆ ಮೊನ್ನೆ ಪೊಲೀಸರು ದಿವ್ಯ ವಸಂತ ಮನೆಯನ್ನ ದಾಳಿ ಮಾಡಿದಾಗ ಹಲವಾರು ಲ್ಯಾಪ್ಟಾಪ್ಗಳು ಸಿಕ್ಕಿದೆ ಅಂತ ಕೂಡ ಒಂದು ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಏನಾದ್ರೂ ಆಗ್ಲಿ ಇಂತಹ ದರೋಡೆಕೋರರಿಗೆ ಕಠಿಣ ಶಿಕ್ಷೆ ಆಗಬೇಕು. ಎಲ್ಲರಿಗೂ ಕೂಡ ಮಾಧ್ಯಮಗಳ ಮೇಲೆ ಒಂದು ಗೌರವ ಅಂತೂ ಬರಲೇಬೇಕು.